ತುಮಕೂರು ಜಿಲ್ಲೆಯ ಪಾವಗಡ ಪಟ್ಟಣದ ಪುರಸಭೆಯಲ್ಲಿ ದಿನಾಂಕ 30/1/2025 ಇಂದು ಮಧ್ಯಾಹ್ನ 11 ಗಂಟೆಗೆ 5ನೇ ರಾಜ್ಯ ಹಣಕಾಸು ಆಯೋಗದ ವಿಶೇಷ ಪ್ರಗತಿ ಪರಿಶೀಲನಾ ಸಭೆ ಆಯೋಗದ ಅಧ್ಯಕ್ಷ ಡಾಕ್ಟರ್ ಸಿ ನಾರಾಯಣಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ನಡೆಸಲಾಗಿದ್ದು ಅವರು ಮಾತನಾಡಿದ್ದಾರೆ. ಈ ಸಂದರ್ಭದಲ್ಲಿ ಡಾಕ್ಟರ್ ಸಿ ನಾರಾಯಣಸ್ವಾಮಿ 5ನೇ ರಾಜ್ಯ ಹಣಕಾಸು ಆಯೋಗ ಅಧ್ಯಕ್ಷರಿಗೆ ಪಾವಗಡ ತಾಲೂಕಿನ ಪುರಸಭೆಯ ಅಧ್ಯಕ್ಷರು ರಾಜೇಶ್ ಪುರಸಭೆ ಹೆಚ್ಚಿನ ಅನುದಾನ ಬಿಡುಗಡೆ ಮಾಡಿಕೊಡಬೇಕೆಂದು ಮನವಿ ಪತ್ರ ನೀಡಿದ್ದಾರೆ. ನಿಗದಿತ ಅನುದಾನವನ್ನು ಸಮರ್ಪಕವಾಗಿ ಬಳಸಿ ಪುರಸಭೆಯ ಸಮಗ್ರ ಅಭಿವೃದ್ಧಿ ತಲುಪಿಸಬೇಕೆಂದು ಸಭೆಯಲ್ಲಿ ಹೇಳಲಾಗಿತ್ತು. ಅದ್ರ ಬಗ್ಗೆ ಕೂಡ ಆಯೋಗದಲ್ಲಿ ನಾವು ಪ್ರಶ್ನೆ ಮಾಡಿ ಗಮನಿಸಿ ನಮ್ಮ ವರದಿಯಲ್ಲಿ ಸೇರಿಸಬೇಕಾಗ್ತದೆ. ಪರಿಗಣಿಸುವಂತೆ ಮಾತನ್ನು ಈ ಸಂದರ್ಭ ತಿಳಿಸ್ತಾ ನಾವು ಈಗಾಗಲೇ ಹೇಳಿದ್ವಿ, ನಮ್ಮ 5 ವರ್ಷದ ಶಿಫಾರಸು ಇರಬೇಕಾದಂಥ ಅಗತ್ಯಗಳು ಕೂಡ ಕೇಂದ್ರದ ಅನುದಾನ ನಾವು ಬಿಡುಗಡೆ ಆಗಬೇಕಾಗಿದ್ದರೆ ನಮ್ಮ ಷರತ್ತುಗಳು ಪೂರೈಸಬೇಕಾಗ್ತದೆ. ಅದಕ್ಕಾಗಿ 2024-25ನೇ ಸಾಲಿನ ನಮ್ಮ ಶಿಫಾರಸುಗಳ ವರದಿಯನ್ನು ಮಾನ್ಯ ರಾಜ್ಯಪಾಲರ ಮುಖಾಂತರ ಸರ್ಕಾರ ಕೊಟ್ಟಿದ್ದೇವೆ. ಅದರ ಪ್ರತಿಯೊಂದು ನಮ್ಮ ಕೈಲಿದೆ. ಈಗ ನಮಗೆ ಅಧ್ಯಕ್ಷರಿಗೆ ನೀಡ್ತೇವೆ. ಎಲ್ಲರೂ ಕೂಡ ಎಲ್ಲ ಸದಸ್ಯರು ಅದನ್ನು ಓದಬೇಕು. ಇದು ಮತ್ತೆ ಇದು ನಮ್ಮಲ್ಲಿ ವೆಬ್ಸೈಟಲ್ಲೂ ಕೂಡ ಸಿಗುತ್ತೆ. 5ನೇ ಹಣಕಾಸು ಆಯೋಗದ್ದು ನೀವು ಕೂಡ ನೋಡ್ಕೊಳ್ಬೋದು. ತಿಳಿಸ್ಕೊಂಡು ಕೂಡ ನಮ್ಮ ಹಣಕಾಸಿನ ಆಯೋಗದ ಜವಾಬ್ದಾರಿ ಇದೆ, ನಮ್ಮ ಕೆಲಸ ಏನಿದೆ ಅನ್ನೋದನ್ನ ಸ್ವಲ್ಪ ನಿಮ್ಗೆ ಅರ್ಥ ಆಗ್ತದೆ ನೋಡಿದಾಗ. ಅದು ಪೂರ್ಣವಾಗಿ ನೀವೇನು ಸಲಹೆಗಳನ್ನು ಮತ್ತು ಕಲಿಸ್ಕೊಳ್ಬೇಕು. ಇವತ್ತು ಸಭೆ ಆಗಿದೆ, ಯಶಸ್ವಿಯಾಗಿದೆ, ಅದಕ್ಕೆ ನಿಮಗೆ ಅಭಿನಂದನೆ ಸಲ್ಲಿಸ್ತಾರೆ. ಜೊತೆಗೆ ಮುಂದೆನೂ ಕೂಡ ಬೆಂಗಳೂರಿನಲ್ಲಿ ನಮ್ಮದು ಕಂಪ್ಯೂಟರ್ ಬೆಂಗಳೂರಲ್ಲಿ ನಮ್ಮ ಕಾರ್ಯಾಲಯ ಇದೆ. ಯಾವುದೇ ಸಂದರ್ಭದಲ್ಲಿ ನಮ್ಮನ್ನು ಭೇಟಿ ಮಾಡೋದಕ್ಕೆ ಅವಕಾಶ ಇದೆ. ನಾವು ಒಪ್ಪಿಕೊಳ್ಳೋದಕ್ಕೆ ಮುಂಚೆ ಹೆಚ್ಚುವರಿಯಾಗಿ ನಿಮ್ಗೆ ಏನಾದರೂ ನೆನಪರಾಗಿರಲಿ, ಬಹಳಷ್ಟು ಮುಖ್ಯವಾದಂಥ ಸ್ಮಶಾನದಲ್ಲೂ ಬಹಳ ಪೂರ್ಣವಾದಂಥದ್ದು. ಮತ್ತು ಇಲ್ಲಿ ಯೋಗರಿಗೆ ವಿದ್ಯಾರ್ಥಿಗಳಿಗೆ ಸಲಹೆಗಳನ್ನ ಉದ್ಯೋಗ ದೃಷ್ಟಿಯಿಂದ ತರಬೇತಿ ಕೊಡೋದಕ್ಕೂ ಕೂಡ ಅವಕಾಶ ಕಾರ್ಯಕ್ರಮಗಳಿವೆ. ಇಂಥವನ್ನು ನಾವು ಒದಗಿಸಿಕೊಳ್ಳೋದಕ್ಕೆ ಅವಕಾಶ ಇದೆ ಅನ್ನೋದ ಮಾತನ್ನು ಹೇಳಿ ನಮ್ಮ ಹಣಕಾಸು ಆಯೋಗದ ನಮ್ಮ ಶಿಫಾರಸುಗಳಲ್ಲಿ ಇದೇನು ನಮ್ಮ ಪುರಸಭೆಗೆ ಸಂಬಂಧಪಟ್ಟಂಥ ಸಮಸ್ಯೆಗಳಿದೆ ಅದರ ಬಗ್ಗೆಯೂ ಕೂಡ ಚರ್ಚೆ ಮಾಡ್ತೇವೆ. ಮತ್ತು ಒಟ್ಟಾರೆಯಾಗಿ ನಾವು ನಿನ್ನೆ ತುಮಕೂರಿನಲ್ಲಿ ಈಗಾಗಲೇ ತಿಳಿಸಿದಂತೆ ನಗರ ಮತ್ತು ಗ್ರಾಮೀಣ ಪ್ರದೇಶಗಳಿಗೆ ಸಂಬಂಧಪಟ್ಟಂತಹ ವಿಚಾರಗಳ ಬಗ್ಗೆ ವಿವರವಾಗಿ ನಾವು ಚರ್ಚೆ ನಡೆಸಿದ್ದೇವೆ. ಜಿಲ್ಲಾ ಮಟ್ಟದ ಅಧಿಕಾರಿಗಳು ಮತ್ತು ಸ್ಥಳೀಯ ಚುನಾಯಿತ ಅಧಿಕಾರಿಗಳ ಚರ್ಚೆ ಮಾಡಿದ್ದೇವೆ. ನಂತರ ಶಿರಾ ಗ್ರಾಮಕ್ಕೂ ಕೂಡ ಜಿಲ್ಲಾ ಪಟ್ಟಣಕ್ಕೆ ನಗರಸಭೆಗೆ ಸಂಜೆ ಅಲ್ಲಿ ಕೂಡ ಭೇಟಿ ಕೊಟ್ಟಿದ್ದೇವೆ. ಇವತ್ತು ಇಲ್ಲಿ ಬಂದಿರುವಂಥದ್ದು ನಂತರದಲ್ಲಿ ಕೂಡ ಒಂದು ಗ್ರಾಮ ಪಂಚಾಯತಿ ಭೇಟಿ ಕೊಡುವಂತಹ ಒಂದು ಕಾರ್ಯಕ್ರಮ. ವಿಶೇಷ ಅನುದಾನ ಬಿಡುಗಡೆಗೊಳಿಸಲಾಗುತ್ತದೆ ಹೊರತುಪಡಿಸಿ ಇಲ್ಲಿಯವರೆಗೂ ಯಾವುದೇ CRF ಫಂಡ್ ಮತ್ತು ವಿಶೇಷ ಅನುದಾನ ಬಿಡುಗಡೆಗೊಳ್ಳುತ್ತಿರಲಿಲ್ಲ. ಆದ್ದರಿಂದ ಪಟ್ಟಣವು ದಿನೇ ದಿನೇ ಕಡಿ ವಿಸ್ತಾರವಾಗುತ್ತಿದೆ, ಅಭಿವೃದ್ಧಿ ಕುಂಠಿತವಾಗಿರುತ್ತದೆ. ಹಾಗೂ ಬರುವ ಪುರಸಭೆ ಸ್ವಂತ ನಿಧಿಯಲ್ಲಿ ಪೌರ ಕಾರ್ಮಿಕರು, ನೀರು ಸರಬರಾಜು ಸಹಾಯಕರು, ಕಂಪ್ಯೂಟರ್ ಆಪರೇಟರ್, ವಾಹನ ಚಾಲಕರು, ಊರುಗಳಿಗೆ ಹೊರಗುತ್ತಿಗೆ ಆಧಾರದ ಮೇಲೆ ನೇಮಿಸಿಕೊಂಡಿದ್ದು ಸದರಿ ನೌಕರರಿಗೆ ಸಂಬಳ ಮತ್ತು ವಾಹನಗಳು ನಿರ್ವಹಣೆಗಳು ಮತ್ತು ಕಚೇರಿಯ ದೈನಂದಿನ ಕೆಲಸ ಕಾರ್ಯಗಳು ಪುರಸಭೆಯ ಆದಾಯವು ಸರಿಹೊಂದಿರುತ್ತದೆ. ಪಟ್ಟಣದ ಅಭಿವೃದ್ಧಿಗೆ ಹಣ ಕಾಯ್ದಿರಿಸಲು ಸಾಧ್ಯವಾಗುತ್ತಿರಲಿಲ್ಲ. ಆದ್ದರಿಂದ ಹೆಚ್ಚಿನ ವಿಶೇಷ ಅನುದಾನ ಸಭೆಯಲ್ಲಿ ಹಾಜರಿದ್ದವರು ನಿವೃತ್ತ IAS ಅಧಿಕಾರಿ ಮೊಹಮ್ಮದ್ ಸನಾವುಲ್ಲಾ, ಸದಸ್ಯರು RS ಪೌಂಡೆ, ಉಜ್ವಲ್ ಕುಮಾರ್ ಘೋಷ್, MK ಕೆಂಪೇಗೌಡ, CG ಪ್ರಸನ್ನ ಸೇರಿದಂತೆ ಇತರರು ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್ ಶಿವಾನಂದ, BV5 ನ್ಯೂಸ್ ಕನ್ನಡ, ಪಾವಗಡ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.